ನಿಮ್ಮಲ್ಲಿ ಬೀಳ್ಗುಡುದಿಲ್ಲ, ಜಾರುಗುಡುದಿಲ್ಲ, ಕೆಡುಗುಡುದಿಲ್ಲ, ನಿಮ್ಗೆ ಯಾವ್ದಾರೆ ಆತಂಕ ಬರಗುಡುದಿಲ್ಲ. ಅವ ದೇವರ ಬಂದು ನಿಮ್ಗೆ ರುಂಡ ಹರ್ಸಕ್ ಬಂದಂದ್ರ ಆ ದೇವರ ತೆಗೆದು ದೂರ ಹೋಗಿತಾರ ಸದ್ಗುರು. ಯಾಕಂದ್ರೆ ಹರ ಮುನಿದರೆ ಗುರು ಕಾಯುವ ಅಂತ. ಎಷ್ಟು ಜಬರ್ದಸ್ತ್ ಅದ ಸದ್ಗುರು. ಗಣ್ಣದಾನ ಸುತ್ತಮುತ್ತ ನಿಂತು ಕಾಯ್ತಾನ. ಒಂದೇನು ಅವನ ಕಡೆ ಲಕ್ಷ್ಯ ಅವನು ಅವನು ಮರಿಬಾರ್ದಾಗಿತ್ತಂದ್ರೆ ಧ್ಯಾನ ಹಿಡಿಲೇಬೇಕು. ಅವ್ರು ಹೇಳ್ಕೊಟ್ಟಾರ. ಹಂಗ ಈಗೇನ್ ಮಾಡಾಕತ್ತೀವಿ ನಾವು, ಧಾರಾವಾಹಿ ನೋಡಾಕತ್ತೀವಿ, ನಸಿಕಿನಾಗ ಯಾವಾಗ ಹೇಳುದ್ರಿ. ಹೆಣ್ಮಕ್ಳಂತ ಗಂಡು ಮಕ್ಕಳೆಲ್ಲ ದಾರು ಬೆನ್ನು ಹತ್ತೈತಿ, ಹುಡುಗರೆಲ್ಲ ಮೊಬೈಲ್ ಬೆನ್ನು ಹತ್ತೈತಿ. ಯಾವಾಗ ಸುದ್ದಿ ಮಾಡೋದು ಇದನ್ನೆಲ್ಲ? ಏನಾಕೈತಿ ಮೊಬೈಲ್ದಿಂದ ತಲೆ ಕೆಟ್ಟೈತಿ ಬಹಳ ಮಂದಿ. ಈ ಮೊಬೈಲ್ ಎಲ್ಲ ಬಂದ್ ಬಿದ್ದು ತಿಳ್ಕೊರಿ ಒಂದ್ ದಿವ್ಸ ಜಗತ್ತಿಗೆ ಹುಚ್ಚ ಹಿಡಿದು ಬಿಡ್ತೈತಿ. ನಿಮ್ಗ ನಮ್ಗ ಅಟ್ಟ ಅಲ್ಲ, ಇಡೀ ಜಗತ್ತಿಗೆ ದೊಡ್ಡ ದೊಡ್ಡ ಪ್ರೆಸಿಡೆಂಟ್ ಅವರು ಇದಾರಲ್ಲ, ಹುಚ್ಚ ಹತ್ತೈತಿ ಅವ್ರಿಗೆಲ್ಲ. ಹೀಗ ಹಾಕೊಂಡ್ ಕೂತತಿಲ್ಲ. ಅದಕ್ಕೆ ಬಹಳ ಎಚ್ಚರದಿಂದ ನಾವಿವತ್ತ ಸಮಾಜ ರಚನೆ ಮಾಡಬೇಕು, ನಮ್ಮ ಕುಟುಂಬ ರಚನೆ ಮಾಡಬೇಕು, ಅದನ್ನು ಸರಿ ಮಾಡಬೇಕು, ದುಃಖ ಎಲ್ಲ ದೂರ ಆಗಬೇಕು ಅಂತ ಏನಾದ್ರು ಇಚ್ಛಾ ಇತ್ತಂದ್ರ ಗುರು ಹೇಳಿದಂಗ ನಿತ್ಯ ನಿಯಮ ಉಪಾಸನ ಮನೆಯೊಳಗ ಆಚರಣೆ ಒಳಗೆ ತಗೊಂಡು ಬರ್ರಿ. ಆ ರೀತಿ ಮಾಡಿ ನೋಡ್ರಿ. ಪ್ರತ್ಯಕ್ಷ ನೀವು ಅನುಭವಕ್ಕೆ ಬರಲಿಲ್ಲ ಅಂದ್ರೆ ನಾಮ ಮನೆ ಲಟಿಕೆ ತರಿ ಛೇದಾವೆ ಮಸ್ತಕ ತರ ನಾ ಕುತ್ತಿಗೆ ಕೋರ್ವ ಕೊಡ್ತದ ಅಂತ ಹೇಳ್ತಾರ ತುಕಾರಾಮ್. ಇದೆಲ್ಲೇನೆ ಸುಳ್ಳು ಅಂತಂದ್ರ ಎಂದೆಂದೂ ಸುಳ್ಳಲ್ಲ. ಇಂಥ ಪರಮ ಸತ್ಯವನ್ನ ನಮಗ್ ಹಾಕಿಕೊಟ್ಟಾರ. ಅದನ್ನೆಲ್ಲ ಬಿಟ್ಕೊಟ್ಟು ಯಾವ್ದಾರ ಜಾತಿ, ಯಾವ್ದಾರ ಧರ್ಮ, ಯಾವ್ದಾರ ವಂಶ, ಯಾವ್ದಾರ ವೇಷಭೂಷಣ, ಆ ಗತಿ ಈ ಗತಿ ತಲೆಯಾಗ ಹಾಕೊಂಡ ನಾನೇ ಅಂತ ತಿಳ್ಕೊಂಡು ಇಂಚೇರಿ ಸಂಪ್ರದಾಯ ಕುಂತರಬಾರದು. ಅಂಥದೊಂದು ಈ ಜಗತ್ತಿಗೆ ಈಗ ನೋಡಿ, ಹಮಾಸ ಇಸ್ರೇಲ, ರಷ್ಯಾ ಉಕ್ರೇನ ಯುದ್ಧಗಳು ನಡೆದಾವ. ಅವ್ರ ತಲೆ ಸುಧಾರಣೆ ಆಗ್ಬೇಕಾದ್ರೆ ಏನ್ ಬೇಕು? ಮನಸ್ಸು ಸುಧಾರಣೆ ಆಗ್ಬೇಕಿಲ್ಲ. ಮನಸ್ಸು ಶುದ್ಧ ಆದ್ರೆ ಚಿತ್ ಶುದ್ಧ ಆಕತಿ. ಚಿತ್ ಶುದ್ಧ ಆತಂದ್ರೆ ಅವಾಗ ಕಣ್ಣಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನ ಹೋಗ್ತದೆ. ಅವರು ಬಾಳೆ ನಾವು ಬಾಳುವಂತ. ಇಬ್ರು ಕೂಡಿಕೊಂಡು ಈಗ 40,000 ಮಂದಿನ ಕೊಂದ ಯುದ್ಧ ಮಾಡಿ. 40,000 ಮಂದಿ. ಈಗ ಸರ್ವಸಾಧಾರಣ 1,00,000 ಕಿಲೋಮೀಟರ್ ಎಲ್ಲ ಜಮೀನೆಲ್ಲ ಹಾಳಾಗಿ ಹೋಗ್ಬಿಟ್ಟರೆ. ಅಷ್ಟೆಲ್ಲ ಕಟ್ಟಡಗಳೆಲ್ಲ ಹಾಳಾಗಿ ಹೋಗ್ಬಿಟ್ಟಾವ. ಕಟ್ಟುದಕ್ಕ ಬಾಳುದಕ್ಕ ಇಷ್ಟ ನೋಡಿ. ಇಷ್ಟ ಒಂದು ತಿಳಿಯಲ್ದಕ್ಕಾಗಿ ಇದನ್ನ ಶುದ್ಧ ಮಾಡ್ಕೊಳಕ ಮೂಲ ಬೀಜ ಏನಾದ್ರು ಇದ್ರೆ ಅದು ನಾಮಸ್ಮರಣೆ. ನಾಮಸ್ಮರಣೆಯಿಂದ ಗತಿನೇ ಇಲ್ಲ, ಯಾರಿಗೂ ಗತಿ ಇಲ್ಲ. ಇದ ವೇದಾಂತ, ಇದ ತತ್ವಜ್ಞಾನ. ಇದನ್ನು ಬಿಟ್ಟು ಮತ್ಯಾದ ಕಡೆ ನಾವು ನಮ್ಮ ಮನಸ್ಸು ನಮ್ಮ ಬುದ್ಧಿ ಎನಿಸಿದ್ರೆ ಅದೆಲ್ಲ ನರಕದಾಗ ಹೋಗ್ತೈತಿ. ಅದು ಹೋಗದಂಗ ಕಾಪಾಡಿಕೊಳ್ಳುವಂಗ ನಾವೆಲ್ಲ ನಿತ್ಯ ನೇಮೆ ದೇವಗೋಟೆ, ನಿತ್ಯ ನೇಮೆ ಬಹುಸಾಗರ ತುಟೆ, ನಿತ್ಯ ನೇಮೆ ಪಾವಿದೇತಿ ಉತ್ತಮ ಪದ ಅಂತಾರ. ಅಂತ ನಿತ್ಯ ನೇಮ ನಮಗೆ ಸರಳವಾದಂತ ಸದ್ಗುರುನಾಥ್ ಸಿಕ್ಕಾನ. ಅವ್ರ ಉಪದೇಶ ಸಿಕ್ಕತಿ. ನಾವು ಮಾಡೋದು ಐತಿ, ನಮ್ಮ ಕಡೆ ಐತಿ. ನಾವು ಮಾಡೋದು ನಾವು ಪಡೆದು, ನಮ್ಗೆ ನಾವ ಮಿತ್ರ, ನಮ್ಮ ನಾವ ಶತ್ರುಗಳು, ನಮ್ಮ ಭವಿಷ್ಯ ನಮ್ಮ ಕೈಯಾಗೈತಿ. ಇಂಥದೊಂದು ಜಗತ್ತಿಗೆನ ಗುರುಗಳ ಜಂಗಮನ ಗದ್ದಿಗೆ, ಇಡೀ ಜಗತ್ತಿನ ಗದ್ದಿಗೆ ಹಾಕೈತಿ ಅಂತ ಭವಿಷ್ಯ ಯಾರ ಅಂದ ಮ್ಯಾಲ ಈ ಜಗತ್ತಿನೊಳಗೆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ತರುವಂತ ತಾಕತ್ತು ಯಾರಿಗಾದ್ರೂ ಇದ್ರ, ಯಾರು ಉಪದೇಶ ತಗೊಂಡು ಧ್ಯಾನ ಮಾಡ್ತಾರ ಅವ್ರ ಆತ್ಮನಿಂದ ಸಾಧ್ಯದ ಅನ್ನೋದನ್ನ ಶುದ್ಧ ಮಾಡಿ ಕೊಟ್ಟಾರ. ಅದರಂತೆ ನಡ್ಕೊಂಡು ಈ ಸಪ್ತಾಹವನ್ನು ನಾವೆಲ್ಲ ಮಾಡೋಣ ಅಂತ ಹೇಳಿ ಬೇಡಿಕೊಂಡು ನಾನು 2 ಮಾತು